ಇಂಡೆಫಿನಿಟ್ ಆರ್ಟಿಕಲ್ಸ್ ಎ ಅಥವಾ ಆನ್ ಏನಿದೆ ಅಲ್ವಾ, ಇವುಗಳನ್ನ ಯೂಸ್ ಮಾಡ್ಬೇಕಾದಾಗ ನಿಮ್ಮ ಕಾಮನ್ ನೌನ್ ಕಂಪಲ್ಸರಿಲಿ ಏಕವಚನದಲ್ಲಿನೇ ಇರಬೇಕು, ಓನ್ಲಿ ಫಾರ್ ಎ ಮತ್ತೆ ಆನ್. ಬಟ್ ಅದನ್ನೇ ನಾವು ಡೆಫಿನೆಟ್ ಆರ್ಟಿಕಲ್ ಬಳಸ್ಬೇಕಾದಾಗ ಈ ತರ ಸಿಂಗ್ಯುಲರೇ ಇರಬೇಕು, ಪ್ಲೂರಲ್ಲೇ ಇರಬೇಕು ಅಂತ ಏನಿಲ್ಲ. ಡೆಫಿನೆಟ್ ಆರ್ಟಿಕಲ್ ದ ಬಳಸ್ಬೇಕಾದಾಗ ಏಕವಚನ ಕೂಡ ಇರಬಹುದು, ಬಹುವಚನ ಕೂಡ ಇರಬಹುದು. ಬಟ್ ದ ಮೇನ್ ಪಾಯಿಂಟ್ ಈಸ್, ಇವಾಗ ಎ ಆನ್ ಗೆ ನಾವು ಇಂಡೆಫಿನೆಟ್ ಅಂತ ಏನಕ್ಕೆ ಕರಿತೀವಿ ಅಂತ ಅಂದ್ರೆ, ನಾವು ಯಾ ನೌನಿನ ಮುಂಚಿತವಾಗಿ ಎ ಆರ್ ಆನ್ ಬಳಸ್ತೀವಲ್ವಾ, ಆ ನೌನ್ ಬಗ್ಗೆ ನಾವು ಸ್ಪಷ್ಟವಾದ ಮಾಹಿತಿ ಕೊಡ್ತಿರೋದಿಲ್ಲ. ಓಕೆ, ಆ ವಾಕ್ಯದಲ್ಲಿ ನಾವು ಸ್ಪಷ್ಟತೆಯಿಂದ ನಿರ್ದಿಷ್ಟವಾಗಿ ಪರ್ಟಿಕ್ಯುಲರ್ ಆಗಿ ಆ ನೌನ್ ಬಗ್ಗೆ ಮೆನ್ಷನ್ ಮಾಡ್ತಿರೋದಿಲ್ಲ. ರೈಟ್, ದಟ್ ಇಸ್ ವೈ ಎ ಅಥವಾ ಆನ್ ಅನ್ನ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಈ ಡೆಫಿನೆಟ್ ಆರ್ಟಿಕಲ್ ದ ಅನ್ನೋದೇನಿದೆ, ದಾಟ್ ಈಸ್ ದಿ ಪರ್ಟಿಕ್ಯುಲರ್. ಇವಾಗ ಯಾವ ನೌನು